ಓಂ ಶ್ರೀ ಸಾಯಿನಾಥಾಯ ನಮಃ. ಶ್ರೀ ಸಾಯಿ ಸಚ್ಚರಿತೆ 47ನೇ ಅಧ್ಯಾಯ. ವೀರಭದ್ರಪ್ಪ ಮತ್ತು ಚನ್ನಬಸಪ್ಪ, ಕಪ್ಪೆ ಮತ್ತು ಸರ್ಪ, ಇವರ ಕಥೆಗಳು. ನಮಸ್ಕಾರ, ನಾನು ಡಾಕ್ಟರ್ ವಿಜಯ. ಶ್ರೀ ಸಾಯಿ ಸಚ್ಚರಿತೆ ಚಾನಲ್ಗೆ ನಿಮಗೆ ಸ್ವಾಗತ, ಸುಸ್ವಾಗತ. ಇವಾಗ ನಾವು ಶ್ರೀ ಸಾಯಿ ಸಚ್ಚರಿತೆಯ 47ನೆಯ ಅಧ್ಯಾಯವನ್ನು ಪ್ರಾರಂಭಿಸೋಣ. ಬಾಬಾ ಅವರ ವದನಾರವಿಂದವು ಮಂಗಳಕರವಾದದ್ದು. ನಾವು ಅವರನ್ನು ಒಮ್ಮೆ ದೃಷ್ಟಿಸಿ ನೋಡಿದರೆ ಸಾಕು. ಅವರು ನಮ್ಮ ಪೂರ್ವ ಜನ್ಮದ ಅನೇಕ ದುಃಖಗಳನ್ನು ನಿರ್ಮೂಲನ ಮಾಡಿ ನಮ್ಮನ್ನು ಆಶೀರ್ವದಿಸುತ್ತಾರೆ. ನಮ್ಮ ಮೇಲೆ ಅವರ ಕೃಪಾದೃಷ್ಟಿಯು ಬಿದ್ದರೆ ನಮ್ಮ ಕರ್ಮ ಬಂಧನವು ಬಿಡುಗಡೆಯಾಗಿ ನಮಗೆ ಅತಿಶಯವಾದ ಆನಂದವು ದೊರಕುತ್ತದೆ. ಪರಮ ಪಾವನೆಯಾದ ಗಂಗೆಯು ತನ್ನಲ್ಲಿ ಮಿಂದವರೆಲ್ಲರ ಪಾಪಗಳನ್ನೆಲ್ಲವೂ ನಿರ್ಮೂಲನ ಮಾಡುತ್ತಾಳೆ ಅಲ್ಲವೇ? ಆದರೆ ಅವಳು ಸಂತರು ತನ್ನಲ್ಲಿ ಮಿಂದು ಅವರ ಪಾದಧೂಳಿಯಿಂದ ತನ್ನಲ್ಲಿರುವ ಪಾಪಗಳು ಅಳಿಯಲೆಂದು ಆಶಿಸುತ್ತಾಳೆ. ಶ್ರೀ ಸಾಯಿಯು ಸಂತ ಶ್ರೇಷ್ಠರಲ್ಲಿ ಅನರ್ಘ್ಯರತ್ನ. ಈಗ ಅವರೇ ಹೇಳಿರುವ ಈ ಕಥೆಯನ್ನು ಕೇಳಿರಿ. ಕಪ್ಪೆ ಮತ್ತು ಸರ್ಪ. ಒಂದು ದಿನ ಬೆಳಗ್ಗೆ ಉಪಹಾರದ ನಂತರ ಅಡ್ಡಾಡುತ್ತಾ ಒಂದು ಸಣ್ಣ ನದಿಯ ದಡಕ್ಕೆ ಬಂದೆನು. ನನಗೆ ಆಯಾಸವಾಗಿತ್ತು. ಅಲ್ಲಿ ಸ್ವಲ್ಪ ವಿಶ್ರಮಿಸಿಕೊಂಡ ನಂತರ ಕೈಕಾಲು ತೊಳೆದು ಸ್ನಾನ ಮಾಡಿ ಕುಳಿತಿದ್ದೆ. ಗಾಳಿ ತಣ್ಣಗೆ ಬೀಸುತ್ತಿದ್ದು ನಾನು ಚಿಲುಮೆ ಸೇದಲು ಶುರು ಮಾಡಿದೆ. ಆಗ ಒಂದು ಕಪ್ಪೆ ಡರಾವ್ ಡರಾವ್ ಎಂದು ಒದರುವ ಶಬ್ದ ಕೇಳಿ ಬಂದಿತು. ಚಿಲುಮೆ ಸೇದಬೇಕು ಎನ್ನುವರೊಳಗೆ ದಾರಿಕಾರನೊಬ್ಬನು ಬಂದು ನನ್ನ ಸಮೀಪಕ್ಕೆ ಬಂದನು. ಅವನು ನನಗೆ ನಮಸ್ಕರಿಸಿ ತನ್ನ ಮನೆಗೆ ನನ್ನನ್ನು ಊಟಕ್ಕೆ ಆಮಂತ್ರಿಸಿದನು. ಅವನು ಚಿಲುಮೆ ಹೊತ್ತಿಸಿ ನನಗೆ ಕೊಟ್ಟನು. ಪುನಃ ಕಪ್ಪೆಯು ಶಬ್ದ ಕೇಳಿಸಿತು. ದಾರಿಕಾರನು ಕುತೂಹಲದಿಂದ ಅದು ಏನೆಂದು ಕೇಳಿದನು. ಆಗ ನಾನು, ಒಂದು ಕಪ್ಪೆ ತೊಂದರೆಯಲ್ಲಿದೆ. ಅದು ತನ್ನ ಹಿಂದಿನ ಜನ್ಮದ ಕರ್ಮ ಫಲವನ್ನು ಅನುಭವಿಸುತ್ತಿದೆ. ನಾವು ಪೂರ್ವ ಜನ್ಮದಲ್ಲಿ ಬಿತ್ತಿದ ಬೀಜದ ಫಲವನ್ನು ಈಗ ಅನುಭವಿಸಲೇಬೇಕು. ದುಃಖಿಸುವುದರಿಂದ ಏನೂ ಪ್ರಯೋಜನ ಇಲ್ಲ ಎಂದೆನು. ನಂತರ ದಾರಿಕಾರನು ಅವುಗಳನ್ನು ನೋಡಲು ಹೊರಟನು. ಆಗ ನಾನು, ಒಂದು ಕಪ್ಪೆ ಸರ್ಪದ ಬಾಯಲ್ಲಿ ಸಿಕ್ಕಿ ಒದರುತ್ತಿದೆ. ಅವು ಎರಡೂ ಹಿಂದಿನ ಜನ್ಮದಲ್ಲಿ ವೈರಿಗಳಾಗಿದ್ದವು. ಈಗ ಅವು ತಮ್ಮ ಕರ್ಮದ ಫಲವನ್ನು ಅನುಭವಿಸುತ್ತಿವೆ ಎಂದೆನು. ಆಗ ಅವನು ಆ ಕಡೆ ಹೋಗಿ ನೋಡಲು ಒಂದು ಕಾಳಸರ್ಪ ಒಂದು ದೊಡ್ಡ ಕಪ್ಪೆಯನ್ನು ಬಾಯಿಯಲ್ಲಿ ಹಿಡಿದುದನ್ನು ಕಂಡನು. ಅವನು ಹಿಂತಿರುಗಿ ಇನ್ನು 10-12 ನಿಮಿಷಗಳಲ್ಲಿ ಸರ್ಪವು ಕಪ್ಪೆಯನ್ನು ನುಂಗಿಬಿಡುವುದೆಂದು ತಿಳಿಸಿದನು. ಅದಕ್ಕೆ ನಾನು, ಸಾಧ್ಯವಿಲ್ಲ. ಅದರ ಅಪ್ಪನಾದ ನಾನು ಇಲ್ಲಿ ಇರುವಾಗ ಸರ್ಪವು ಅದನ್ನು ನುಂಗಲು ಹೇಗೆ ಸಾಧ್ಯವೇ? ಹಾಗಾದರೆ ನಾನು ಇಲ್ಲಿ ಇರುವುದಾದರೂ ಏಕೆ? ಕಪ್ಪೆಯನ್ನು ಹೇಗೆ ರಕ್ಷಿಸುವೆನೆಂಬುದನ್ನು ನೋಡು ಎಂದೆನು. ಚಿಲುಮೆ ಎಳೆದ ನಂತರ ನಾವು ಆ ಸ್ಥಳಕ್ಕೆ ಧಾವಿಸಿದೆವು. ಅವನು ಸರ್ಪವು ನಮ್ಮ ಮೇಲೆ ಎರಗಿ ಬೀಳುವುದು ಎಂಬ ಭಯದಿಂದ ನನ್ನನ್ನು ಮುಂದೆ ಹೋಗದಂತೆ ತಡೆದನು. ಅದನ್ನು ಲೆಕ್ಕಿಸದೆ ನಾನು ಮುಂದೆ ಹೋಗಿ ಆ ಸರ್ಪವನ್ನು ಕುರಿತು, ವೀರಭದ್ರಪ್ಪ, ನಿನ್ನ ಶತ್ರುವಾದ ಬಸಪ್ಪನು ಕಪ್ಪೆಯಾಗಿ ಹುಟ್ಟಿದ ನಂತರವೂ ಪಶ್ಚಾತ್ತಾಪಗೊಂಡಿಲ್ಲವೇ? ನೀನು ಸರ್ಪವಾಗಿ ಹುಟ್ಟಿದ ನಂತರವೂ ನಿನ್ನ ದ್ವೇಷವನ್ನು ತ್ಯಜಿಸುವಿಲ್ಲವೇ? ನಾಚಿಕೆಯಿಂದ ನಿನ್ನ ದ್ವೇಷ ಬಿಟ್ಟು ಶಾಂತನಾಗು ಎಂದೆನು. ಇದನ್ನು ಕೇಳಿದ ನಂತರ ಸರ್ಪವು ಕಪ್ಪೆಯನ್ನು ಬಿಟ್ಟು ನೀರಿನಲ್ಲಿ ಮುಳುಗಿ ಮಾಯವಾಯಿತು. ಕಪ್ಪೆಯು ಪೊದೆಯಲ್ಲಿ ಓಡಿ ಹೋಗಿತು. ದಾರಿಕಾರನಿಗೆ ಆಶ್ಚರ್ಯವಾಯಿತು. ಅವನು, ನಿಮ್ಮ ಮಾತುಗಳನ್ನು ಕೇಳಿದ ನಂತರ ಹೇಗೆ ಸರ್ಪವು ಕಪ್ಪೆಯನ್ನು ಬಿಟ್ಟಿತು? ವೀರಭದ್ರಪ್ಪ ಯಾರು? ಬಸಪ್ಪ ಯಾರು? ಅವರಿಬ್ಬರ ದ್ವೇಷಕ್ಕೆ ಕಾರಣವೇನು ಎಂದು ಕೇಳಿದನು. ಆಗ ನಾನು ಪುನಃ ಮರದ ನೆರಳಿಗೆ ಬಂದು ಅವನಿಗೆ ಚಿಲುಮೆಯನ್ನು ಕೊಟ್ಟು ಆ ರಹಸ್ಯವನ್ನು ಹೇಳಿದೆನು. ನನ್ನ ಊರಿನಿಂದ 4-5 ಮರಿಗಳ ದೂರದಲ್ಲಿ ಒಂದು ಮಹಾದೇವನ ದೇವಸ್ಥಾನವಿತ್ತು. ಆ ದೇವಸ್ಥಾನವು ಬಹಳ ಹಳೆಯದಾಗಿ ಬಿದ್ದು ಹೋಗಿತ್ತು. ಅಲ್ಲಿ ನಿವಾಸಿಗಳು ಆ ದೇವಸ್ಥಾನದ ಜೀರ್ಣೋದ್ಧಾರಕ್ಕಾಗಿ ಹಣ ಶೇಖರಿಸಿ ಅದರ ದುರಸ್ತಿ ಕಾರ್ಯವನ್ನು ಆರಂಭಿಸಿದರು. ಸ್ಥಳೀಯ ಶ್ರೀಮಂತನೊಬ್ಬನು ಕೋಶಾಧಿಕಾರಿಯನ್ನಾಗಿ ನೇಮಿಸಿ ಮೇಲ್ವಿಚಾರಣೆಯನ್ನು ಅವನಿಗೆ ವಹಿಸಲಾಗಿತ್ತು. ಅವನು ಲೆಕ್ಕಪತ್ರಗಳನ್ನು ಸರಿಯಾಗಿ ಇಡಬೇಕಿತ್ತು. ಆದರೆ ಅವನು ಬಹಳ ಕೃಪಣ. ದೇವಸ್ಥಾನದ ದುರಸ್ತಿಗಾಗಿ ಸ್ವಲ್ಪ ಹಣ ವೆಚ್ಚ ಮಾಡಿದನು. ಕೆಲಸ ಮಾತ್ರ ಮುಂದುವರೆಸಲಿಲ್ಲ. ಹೀಗೆ ಎಲ್ಲ ಹಣವನ್ನು ವೆಚ್ಚ ಮಾಡಿದೆನೆಂದು ಹೇಳಿ ಸಾಕಷ್ಟು ಹಣವನ್ನು ಕಬಳಿಸಿದನು. ಮಾತಿನಲ್ಲಿ ಬಹಳ ಒರಟಾಗಿ ಕೆಲಸವು ನಡೆದುದಕ್ಕೆ ಏನಾದರೂ ಕಾರಣ ಹೇಳಿ ಕಾಲವನ್ನು ಕಳೆಯುತ್ತಿದ್ದನು. ಜನರು ಅವನ ಹತ್ತಿರ ಹೋಗಿ ಅವನ ಸಹಾಯವಿಲ್ಲದೆ ದುರಸ್ತಿ ಕೆಲಸ ಶೀಘ್ರವಾಗಿ ಮುಗಿಯುವುದಿಲ್ಲ ಎಂದು ಹೇಳಿದರು. ಅವರು ಮತ್ತೊಂದು ಯೋಜನೆಯನ್ನು ತಯಾರಿಸಿ ಹಣವನ್ನು ಅವನಿಗೆ ಕೂಡಿಸಿ ಕಳುಹಿಸಿದರು. ಅವನು ಅದನ್ನು ಸಹ ತಿಂದು ಹಾಕಿದ್ದರಿಂದ ದೇವಾಲಯದ ಸರಿಪಡಿಸುವ ಕೆಲಸ ನಡೆಯಲೇ ಇಲ್ಲ. ಇದಾದ ನಂತರ ಕೆಲವು ದಿನಗಳ ನಂತರ ಮಹಾದೇವನು ಅವನ ಪತ್ನಿಯ ಕನಸಿನಲ್ಲಿ ಕಾಣಿಸಿಕೊಂಡು, ನೀನು ಹೋಗಿ ದೇವಾಲಯದ ಗೋಪುರ ಕೆಲಸಕ್ಕೆ ಕೈ ಹಾಕು. ನೀನು ಖರ್ಚು ಮಾಡಿದ್ದುದಕ್ಕೆ 100 ಮುಡಿಯಾಗಿ ನಾನು ಕೊಡುವೆನು ಎಂದು ಹೇಳಿದನು. ಅವಳು ತನ್ನ ಕನಸನ್ನು ಪತಿಗೆ ಹೇಳಿದನು. ಅವನು ಇದನ್ನು ಕೈಗೊಂಡರೆ ತನ್ನ ಕೈಯಿಂದ ಬಹಳ ಹಣ ವೆಚ್ಚವಾಗುವುದೆಂದು ಭಾವಿಸಿ, ಅದು ಬರು ಕನಸು ಮಾತ್ರ ಎಂದು ಉದಾಸೀನ ಭಾವದಿಂದ ನಕ್ಕು, ಇದನ್ನು ನಂಬಲಾಗದು. ಹಾಗಿದ್ದರೆ ಮಹಾದೇವ ನನಗೆ ಯಾಕೆ ಕಾಣಿಸಿಕೊಳ್ಳಬಾರದಾಗಿತ್ತು? ನಾನಿನ್ನಿಂದ ದೂರದಲ್ಲಿ ಇದ್ದೇನೆ. ಪತಿ ಪತ್ನಿಯರಲ್ಲಿ ವೈಮನಸ್ಸು ತರಲು ಉದ್ದೇಶಿಸಿದ ಕೆಟ್ಟ ಸ್ವಪ್ನ ಅದು ಎಂದು ಸುಮ್ಮನಾದನು. ಅವಳು ಸಹ ಸುಮ್ಮನಿರಬೇಕಾಯಿತು. ದಾನಿಗಳಿಂದ ದೇವರು ಅವರು ಅಪೇಕ್ಷೆಗೆ ವಿರುದ್ಧವಾಗಿ
ವಿರುದ್ಧವಾಗಿರುವುದನ್ನು ಅಪೇಕ್ಷಿಸುವುದಿಲ್ಲ. ದಾನವು ಕೇವಲ ತೃಣ ಮಾತ್ರವಾದರೂ ಅದನ್ನು ಮನಪೂರ್ವಕವಾಗಿ ಅರ್ಪಿಸಿದರೆ ದೇವರಿಗೆ ಪ್ರೀತಿ. ಕೆಲವು ದಿನಗಳ ನಂತರ ದೇವರು ಅವಳ ಸ್ವಪ್ನದಲ್ಲಿ ಮತ್ತೆ ಕಾಣಿಸಿಕೊಂಡು, ನಿನ್ನ ಪತಿಯನ್ನು ಕುರಿತು ಚಿಂತಿಸಬೇಡ, ಅವನ ಹಣದ ಅಗತ್ಯವಿಲ್ಲ, ನಿನಗೆ ಇಷ್ಟವಿದ್ದರೆ ನಿನ್ನ ಸ್ವಂತ ಹಣವನ್ನು ಖರ್ಚು ಮಾಡು ಎಂದು ಹೇಳಿ ಅಂತರ್ಧಾನನಾದನು. ಈ ವಿಚಾರವನ್ನು ಅವಳು ತನ್ನ ಪತಿಯೊಂದಿಗೆ ಸಮಾಲೋಚಿಸಿ ತನ್ನ ತವರು ಮನೆಯವರು ಕೊಟ್ಟ ಆಭರಣಗಳನ್ನು ಜೀರ್ಣೋದ್ಧಾರ ಕಾರ್ಯಮಿತ್ತ ಉಪಯೋಗಿಸಲು ನಿರ್ಧರಿಸಿದಳು. ಆಗ ಕೃಪಣನು ಈ ಪರಮಾತ್ಮನಿಗೆ ಸಹ ಮೋಸ ಮಾಡಬೇಕೆಂದು ಆಭರಣಗಳಿಗೆ ಕಡಿಮೆ ಬೆಲೆ ಕಟ್ಟಿ 1000 ರೂಗಳಿಗೆ ತಾನೇ ಆ ಆಭರಣಗಳನ್ನು ಕೊಂಡುಕೊಂಡನು. ಆದರೆ ಆ 1000 ರೂಗಳ ಬದಲಾಗಿ ದೇವರಿಗೋಸ್ಕರ ಒಂದು ಜಮೀನನ್ನು ಕೊಡುವುದಾಗಿ ಹೇಳಿದನು. ಅದಕ್ಕೆ ಪತ್ನಿ ಒಪ್ಪಿದಳು. ಆದರೆ ಜಮೀನು ಡುಬುಕಿ ಎಂಬ ಹೆಸರಿನ ಮುದುಕಿಗೆ ಅವನಿಗೆ 2000 ರೂಪಾಯಿಗಳಿಗೆ ಒತ್ತೆ ಹಾಕಿದ್ದು ಇತ್ತು. ಅದು ಫಲವತ್ತೂ ಆಗಿರಲಿಲ್ಲ. ಆ ಭೂಮಿಯನ್ನು ಪೂಜಾರಿಯ ವಶಕ್ಕೆ ಕೊಡಲಾಗಿತ್ತು. ಕೆಲವು ಕಾಲಗಳ ನಂತರ ಆಶ್ಚರ್ಯಕರವಾದ ಸಂಗತಿ ನಡೆದು ಹೋಯಿತು. ಒಂದು ದಿನ ಭಯಂಕರ ಮಳೆ ಬಿರುಗಾಳಿ ಬಂದು ಕೃಪಣನ ಮನೆಗೆ ಸಿಡಿಲು ಬಡಿದು ಅವನು, ಅವನ ಪತ್ನಿ ಮತ್ತು ಡುಬಕಿ ಮೂವರು ಮೃತರಾದರು. ಆ ಕೃಪಣನು ಮರುಜನ್ಮದಲ್ಲಿ ಮಥುರೆಯಲ್ಲಿ ಬ್ರಾಹ್ಮಣ ವಂಶದಲ್ಲಿ ವೀರಭದ್ರನಾಗಿ ಹುಟ್ಟಿದನು. ಅವನ ಹೆಂಡತಿಯು ದೇವಾಲಯದ ಪೂಜಾರಿಯ ಮಗಳಾಗಿಯೂ ಡುಬುಕಿಯು ಚನ್ನಬಸಪ್ಪನಾಗಿಯೂ ಜನ್ಮ ತಾಳಿದರು. ಆ ದೇವಾಲಯದ ಅರ್ಚಕನು ನನ್ನ ಮಿತ್ರನಾಗಿದ್ದನು. ಅವನು ಆಗಾಗ್ಗೆ ನನ್ನ ಸಲಹೆಯನ್ನು ಪಡೆಯುತ್ತಿದ್ದನು. ಅವನ ಪುತ್ರಿಯಾದ ಗೌರಿಯು ಸಹ ನನ್ನಲ್ಲಿ ಪ್ರೀತಿ, ವಿಶ್ವಾಸ ಮತ್ತು ಗೌರವದಿಂದ ಇದ್ದಳು. ಹುಡುಗಿಯು ಪ್ರಾಪ್ತ ವಯಸ್ಕಳಾದಳು. ಅರ್ಚಕನಿಗೆ ಅವಳ ಮದುವೆ ನೆರವೇರಿಸುವ ಚಿಂತೆ ಆಯಿತು. ವರನನ್ನು ಹುಡುಕ ಹತ್ತಿದನು. ಗೌರಿಯನ್ನು ವೀರಭದ್ರಪ್ಪನಿಗೆ ಕೊಟ್ಟು ವಿವಾಹ ಮಾಡಲಾಗಿತ್ತು. ವೀರಭದ್ರಪ್ಪನು ಮೊದಲು ನನ್ನಲ್ಲಿ ವಿಶ್ವಾಸ ಇಟ್ಟಿದ್ದನು. ಆದರೆ ಈ ಜನ್ಮದಲ್ಲಿಯೂ ಸಹ ಅವನಿಗೆ ಧನಲೋಭ ಬಹಳ ಇದ್ದಿತು. ಕಾಲ ಉರುಳಿತು. ಗೌರಿ ಅದೃಷ್ಟದಿಂದ ಭೂಮಿಗೆ ಅತಿ ಹೆಚ್ಚು ಬೆಲೆ ಬಂದಿತ್ತು. ಆ ಶುಷ್ಕ ಜಮೀನಿಗೆ 1,00,000 ರೂಪಾಯಿ ದೊರೆತು ಅವಳ ಆಭರಣೆಯ ಬೆಲೆಯ 100ರಷ್ಟು ಹೆಚ್ಚು, 1000ರಷ್ಟು ಹೆಚ್ಚು. ಅಂದರೆ ಅವಳು ಹಿಂದಿನ ಜನ್ಮದಲ್ಲಿ ಕೊಟ್ಟಿರಂತಹ ಆಭರಣದ 1000 ಪಟ್ಟು ಹೆಚ್ಚು ಹಣ ಈವಾಗ ದೊರೆಯಿತು. ಅರ್ಧ ಹಣವು ನಗದಾಗಿ ಬಂದಿತು. ಉಳಿದ ಅರ್ಧ ಹಣವನ್ನು 25 ಕಂತುಗಳಲ್ಲಿ ಕೊಡುವಂತೆ ತೀರ್ಮಾನವಾಯಿತು. ಈ ಹಣದ ವಿಷಯದಲ್ಲಿ ಕಲಹ ಹುಟ್ಟಿತು. ನನ್ನ ಹತ್ತಿರ ಪಂಚಾಯಿತಿಗೆ ಬಂದರು. ಆಗ ನಾನು ಆ ಜಮೀನು ದೇವರಿಗೆ ಸೇರಿದ್ದು, ಅದರ ಹಕ್ಕು ಪೂಜಾರಿ ಎಂದು, ಅದರ ಮಾಲೀಕರು ಗೌರಿ ಎಂದು, ಅವಳ ಅನುಮತಿ ಇಲ್ಲದೆ ಒಂದು ಕಾಸು ಕೂಡ ಮುಟ್ಟಲು ಅವಳ ಗಂಡನಿಗೆ ಅಧಿಕಾರವಿಲ್ಲವೆಂದು ತೀರ್ಮಾನ ಕೊಟ್ಟೆನು. ಇದನ್ನು ಕೇಳಿದ ವೀರಭದ್ರಪ್ಪನು ತನ್ನ ಮೇಲೆ ಕೋಪಗೊಂಡು, ಗೌರಿಯ ಹಕ್ಕನ್ನು ಅಲ್ಲಗಳೆದುದನಾದು ನಾನು ಹಣ ಪಡೆಯಲು ಇಚ್ಛಿಸುತ್ತಿರುವೆನೆಂದು ಆರೋಪಿಸಿದನು. ಅವನ ನುಡಿಗಳನ್ನು ಕೇಳಿ ದೇವರೇ ಎಂದು ಸ್ತಬ್ಧನಾದೆನು. ವೀರಭದ್ರಪ್ಪನು ಹೆಂಡತಿಯನ್ನು ತೆಗಳಿದನು. ಗೌರಿಯು ಮಧ್ಯಾಹ್ನ ನನ್ನ ಹತ್ತಿರ ಬಂದು, ನನ್ನ ಗಂಡನ ನುಡಿಗಳಿಂದ ನಿಮಗೆ ನೋವಾಗಿರಬಹುದು, ಆದರೆ ನೀವು ನನ್ನ ಕೈ ಬಿಡಬೇಡಿ ಎಂದು ಅಂಗಲಾಚಿದಳು. ಹೀಗೆ ಅವಳು ನನ್ನಲ್ಲಿ ಶರಣಾಗತಳಾಗಿದ್ದರಿಂದ ನಾನು 7 ಸಮುದ್ರಗಳನ್ನಾದರೂ ದಾಟಿ ಅವಳನ್ನು ರಕ್ಷಿಸುವೆನೆಂದು ಅಭಯ ಕೊಟ್ಟೆನು. ಅದೇ ದಿನ ರಾತ್ರಿ ದೇವರು ಗೌರಿಯ ಸ್ವಪ್ನದಲ್ಲಿ ಕಾಣಿಸಿಕೊಂಡು, ಧನವೆಲ್ಲವೂ ನಿನಗೆ ಸೇರಿದ್ದು, ಅದನ್ನು ಯಾರಿಗೂ ಕೊಡಬೇಡ. ಚನ್ನಬಸಪ್ಪನನ್ನು ಸಂಧಿಸಿ ಅವನೊಡನೆ ಆಲೋಚಿಸಿ ಸ್ವಲ್ಪ ಹಣವನ್ನು ದೇವಾಲಯಕ್ಕೆ ವಿನಿಯೋಗಿಸಿ ನಿನ್ನ ಸ್ವಂತ ಖರ್ಚಿಗೆ ಬೇಕಾದರೆ ಮಸೀದಿಯಲ್ಲಿರುವ ಬಾಬಾ ಅವರ ಸಲಹೆ ಪಡಿ ಎಂದು ಹೇಳಿ ಮಾಯವಾದನು. ಗೌರಿ ಇದನ್ನು ನನಗೆ ತಿಳಿಸಿದಳು. ನಾನು ಸರಿಯಾದ ಮಾರ್ಗದರ್ಶನ ಮಾಡಿದೆ. ಅಸಲನ್ನು ನೀನೇ ಇಟ್ಟುಕೊಂಡು ಬಡ್ಡಿಯ ಅರ್ಧ ಭಾಗವನ್ನು ಚನ್ನಬಸಪ್ಪನಿಗೆ ಕೊಡು ಎಂದು ಹೇಳಿ, ವೀರಭದ್ರಪ್ಪನಿಗೆ ಇದರಲ್ಲಿ ಲೇಷ ಮಾತ್ರ ಹಕ್ಕಿಲ್ಲ ಎಂದೆನು. ಹೀಗೆ ಹೇಳುತ್ತಿರುವಾಗ ಚನ್ನಬಸಪ್ಪ ಮತ್ತು ವೀರಭದ್ರಪ್ಪ ಇಬ್ಬರು ಕಲಹ ಮಾಡುತ್ತಾ ನನ್ನ ಬಳಿಗೆ ಬಂದರು. ನಾನು ಅವರನ್ನು ಸಮಾಧಾನ ಮಾಡಲು ಯತ್ನಿಸಿ ಗೌರಿಯು ಕಂಡ ಸ್ವಪ್ನವನ್ನು ಅವರಿಗೆ ತಿಳಿಸಿದನು. ವೀರಭದ್ರಪ್ಪನು ಅತಿ ಕೋಪದಿಂದ ಚನ್ನಬಸಪ್ಪನನ್ನು ಕೊಲೆ ಮಾಡುವುದಾಗಿ ಹೆದರಿಸಿದನು. ಚನ್ನಬಸಪ್ಪ ಅಂಜುಬುರುಕ. ಅವನು ಬಂದು ನನ್ನ ಕಾಲುಗಳನ್ನು ಹಿಡಿದುಕೊಂಡನು. ಆಗ ನಾನು ಅವನನ್ನು ಕಾಪಾಡುತ್ತೇನೆ ಎಂಬ ಭರವಸೆಯನ್ನು ಕೊಟ್ಟೆನು. ಕೆಲವು ಕಾಲದ ನಂತರ ಚನ್ನಬಸಪ್ಪನು ಗತಿಸಿದನು. ಈಗ ಚನ್ನಬಸಪ್ಪನು ಕಪ್ಪೆಯಾಗಿಯೂ ವೀರಭದ್ರಪ್ಪನು ಸರ್ಪವಾಗಿಯೂ ಇರುತ್ತಾರೆ. ಚನ್ನಬಸಪ್ಪನ ಆರ್ತ ಧ್ವನಿಯನ್ನು ಕೇಳಿ ನನ್ನ ಮಾತುಗಳು ನೆನಪಾದವು. ಆದ್ದರಿಂದ ನಾನು ಬಂದು ಆತನನ್ನು ರಕ್ಷಿಸಿ ನನ್ನ ವಚನವನ್ನು ಪಾಲಿಸಿದೆನು. ಭಕ್ತರು ಅಪಾಯದಲ್ಲಿರುವಾಗ ದೇವರು ಅವರ ಕಡೆ ಹೋಗಿ ಅವರನ್ನು ಕಾಪಾಡುತ್ತಾರೆ. ನನ್ನನ್ನು ಇಲ್ಲಿಗೆ ಕಳುಹಿಸಿ ಕಪ್ಪೆಯನ್ನು, ಚನ್ನಬಸಪ್ಪನನ್ನು ರಕ್ಷಿಸಿದನು. ಇದೆಲ್ಲ ಆ ಪರಮಾತ್ಮನ ಲೀಲೆ. ನೀತಿ: ಮನುಷ್ಯ ಮಾಡಿದನ್ನು ಅನುಭವಿಸಲೇಬೇಕು. ಆದುದರಿಂದ ತಪ್ಪಿಸಿಕೊಳ್ಳಲು ಸಾಧ್ಯವೇ ಇಲ್ಲ. ಹಣದ ಮೇಲಿನ ಆಸೆ ಅವನನ್ನು ಕೆಡಿಸುತ್ತದೆ. ಕೊನೆಗೆ ಅವನನ್ನು ನಾಶಗೊಳಿಸಿ ಇತರರನ್ನು ನಾಶ ಮಾಡುತ್ತದೆ. ಶ್ರೀ ಸಾಯಿ ಪ್ರಣಾಮ್. ಓಂ ಶ್ರೀ ಸಾಯಿನಾಥಾಯ ನಮಃ. ಶ್ರೀ ಸಾಯಿ ಸಚ್ಚರಿತೆಯ 47ನೆಯ ಅಧ್ಯಾಯ ಇಲ್ಲಿಗೆ ಮುಕ್ತಾಯಗೊಳ್ಳುತ್ತದೆ. ಶ್ರೀ ಸಾಯಿ ಸಚ್ಚರಿತೆ ಈ ನನ್ನ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಶ್ರೀ ಸಾಯಿಯವರಿಗೆ ನಮಸ್ಕರಿಸಿ ಅವರಿಂದ ಆಶೀರ್ವಾದ ತೆಗೆದುಕೊಳ್ಳೋಣ.
ಓಂ ಶ್ರೀ ಸಾಯಿನಾಥಾಯ ನಮಃ. ಧನ್ಯವಾದಗಳು.